ನಮಸ್ತೆ ಸ್ನೇಹಿತರೆ, ಇಂದಿನ ನಮ್ಮ ನೀತಿಕತೆ 2 ಗಿಳಿಗಳು. ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರದ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಜವಳಿ ಮರಿಗಳೊಂದಿಗೆ ವಾಸವಾಗಿತ್ತು. ಒಮ್ಮೆ ತಾಯಿ ಗಿಳಿ ಆಹಾರವನ್ನು ತರಲು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗಿಳಿ ಗೂಡಲ್ಲಿದ್ದ ಮರಿಗಳನ್ನು ತೆಗೆದುಕೊಂಡು ಹೋದ. ಅವನು ತನ್ನ ಚೀಲದೊಳಗೆ ಹಾಕಿಕೊಳ್ಳುವಾಗ ಒಂದು ಗಿಳಿಮರಿ ತಪ್ಪಿಸಿಕೊಂಡಿತು. ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ. ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸಾಧು ಒಬ್ಬರಿಗೆ ಆ ತಪ್ಪಿಸಿಕೊಂಡ ಗಿಳಿ ಸಿಗುತ್ತದೆ. ಅವರು ತಮ್ಮ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಸಾಕುತ್ತಾರೆ. ಹೀಗೆ ಒಂದು ಗಿಳಿಮರಿ ಬೇಟೆಗಾರನ ಹತ್ತಿರ, ಮತ್ತೊಂದು ಗಿಳಿಮರಿ ಸಾಧುವಿನ ಹತ್ತಿರ ಬೆಳೆಯುತ್ತದೆ. ಒಂದು ದಿನ ಒಬ್ಬ ಮಹಾರಾಜ ಆ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ ಮನೆಯನ್ನು ನೋಡಿ ತನ್ನ ಕುದುರೆಯನ್ನು ಆ ಕಡೆ ನಡೆಸುತ್ತಾನೆ. ಇದ್ದಕ್ಕಿದ್ದ ಹಾಗೆ, ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ, ಒಡೆಯ, ನಿನ್ನ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಅವನನ್ನು ಸಾಯಿಸು ಬೇಗ ಎಂದು ಕಿರುಚಿದ ಪಂಜರದ ಗಿಳಿಯನ್ನು ಕಂಡ ರಾಜ ಅದರ ಅಸಭ್ಯ ವರ್ತನೆಯಿಂದ ಬೇಸರವಾಗಿ ಆಶ್ರಮದ ಬಳಿಗೆ ಬರುತ್ತಾನೆ. ನೀರು ಕುಡಿಯಲು ಅಲ್ಲಿ ನಿಲ್ಲುತ್ತಾನೆ. ಅಲ್ಲೂ ಕೂಡ ಪಂಜರದಲ್ಲಿ ಒಂದು ಗಿಳಿಯನ್ನು ನೋಡುತ್ತಾನೆ. ರಾಜನನ್ನು ಕಂಡ ಆ ಗಿಳಿ, ಸುಸ್ವಾಗತ ಮಹಾರಾಜರೇ, ನಮ್ಮ ಮನೆಗೆ ನಿಮ್ಮನ್ನು ಸ್ವಾಗತಿಸೋಕೆ ನಮಗೆ ತುಂಬಾ ಸಂತೋಷ ಆಗುತ್ತಿದೆ ಎಂದು ಹಾಡೋಕೆ ಶುರು ಮಾಡುತ್ತದೆ. ಮೃದು ಮತ್ತು ದಯೆಯಿಂದ ಕೂಡಿದ ಗಿಳಿಯನ್ನು ಕಂಡು ರಾಜನಿಗೆ ಆಶ್ಚರ್ಯವಾಗುತ್ತದೆ. ರಾಜ ಪಂಜರದ ಬಳಿ ಹೋಗಿ, ನಿನ್ನಂತ ಸ್ನೇಹಪರವಾದ ಹಕ್ಕಿಯನ್ನು ಭೇಟಿಯಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಿನ್ನಂತೆಯೇ ಇದ್ದ ಮತ್ತೊಂದು ಗಿಳಿಯನ್ನು ನಾನು ನೋಡಿದೆ, ಆದರೆ ಅದು ತುಂಬಾ ಸಣ್ಣ ಬುದ್ಧಿ ಮತ್ತು ಅಸಭ್ಯೆಯಿಂದ ಕೂಡಿತ್ತು ಎಂದು ಹೇಳುತ್ತಾನೆ. ಅದು ಬೇಟೆಗಾರನ ಬಳಿ ಇತ್ತೆ ಎಂದು ಗಿಳಿ ಕೇಳುತ್ತದೆ. ಹೌದು, ಅವನ ಹತ್ತಿರವಿದೆ, ಆದರೆ ಅದು ನಿನಗೆ ಹೇಗೆ ತಿಳಿಯಿತು ಎಂದು ರಾಜ ಕೇಳಿದ. ಆಗ ಗಿಳಿಯು ಬೇಟೆಗಾರ ತನ್ನ ಸಹೋದರನನ್ನು ಕೊಂಡೊಯ್ದ ಕಥೆಯನ್ನು ಹೇಳುತ್ತದೆ. ಬೇಟೆಗಾರ ತುಂಬಾ ಅಸಭ್ಯವಾಗಿರುವುದರಿಂದ ತನ್ನ ಸೋದರನ ಸ್ವಭಾವವು ಮಾರ್ಪಟ್ಟಿದೆ ಎಂದು ಹೇಳುತ್ತದೆ. ಗಿಳಿಯ ಉತ್ತರದಿಂದ ಸಂತೋಷಪಟ್ಟ ರಾಜ ಆ ಗಿಳಿ ಮತ್ತು ಆಶ್ರಮವನ್ನು ಹೊಗಳುತ್ತಾ ಅಲ್ಲಿಂದ ಹೊರಡುತ್ತಾನೆ. ಈ ಕಥೆಯ ನೀತಿ, ಒಳ್ಳೆಯವರ ಸಹವಾಸದಲ್ಲಿದ್ದರೆ ಒಳ್ಳೆಯತನವನ್ನೇ ನಾವು ಕಂಡುಕೊಳ್ಳಬಹುದು. ಮುಂದಿನ ಕಥೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.